Welcome to Kuvempu University Department of Physics Studies and Research in Physical Education, Gnanasayadri Shankarghatta. I am Birlingappa K, second year MPed, Department of Physical Education, Gnanasayadri Shankarghatta. Today I am presenting topic on postural deformities. I have prepared under the guidance of Dr. Gajanana Prabhubri, Chairman, Department of Physical Education, Gnanasayadri Shankarghatta. ನಾವು ಪೋಸ್ಚರಲ್ ಡಿಫಾರ್ಮೆಂಟ್ಸ್ನ ಇಂಟ್ರೊಡಕ್ಷನ್ ಬಗ್ಗೆ ನೋಡ್ತಾ ಹೋಗೋಣ. ಭಂಗಿಯು ನಿಮ್ಮ ದೇಹವನ್ನು ನೀವು ಹಿಡಿದಿಟ್ಟುಕೊಳ್ಳುವ ನೈಸರ್ಗಿಕ ವಿಧಾನವಾಗಿದೆ. ನೀವು ನಿಮ್ಮ ದೇಹದ ಭಂಗಿಯನ್ನು ಯಾವ ರೀತಿಯಾಗಿ ನೈಸರ್ಗಿಕವಾಗಿ ಹಿಡಿದಿಟ್ಟುಕೊಳ್ಳುತ್ತೀರೋ ಆ ಭಂಗಿಗೆ ನಾವು ಉತ್ತಮವಾದ ಪೋಸ್ಚರ್ ಅಂತ ಹೇಳ್ಬೋದು. ಇದು ನಿಮ್ಮ ಬೆನ್ನು ಮೂಳೆಯನ್ನು ಬೆಂಬಲಿಸುವ ಮತ್ತು ನಿಮ್ಮ ಸಾಮಾನ್ಯ ನೋವು ಆ ನೋವುಗಳು ತಡೆಗಟ್ಟಲು ಉತ್ತಮವಾದ ಅವಶ್ಯಕವಾಗಿರುವಂತಹ ಒಂದು ಭಂಗಿಯಾಗಿರುತ್ತದೆ. ನಾವು ಉತ್ತಮವಾದ ಭಂಗಿಯನ್ನು ಹೊಂದುವುದರಿಂದ ದೇಹದಲ್ಲಿ ನಾನಾ ರೀತಿಯ ಪೂರ್ ಪೋಸ್ಚರ್ನಿಂದ ಮತ್ತು ನಾನಾ ರೀತಿಯ ದೇಹದ ಸಮಸ್ಯೆಗಳಿಂದ ನಾವು ಆ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಅದೇ ರೀತಿ ನಾವು ಭಂಗಿಯ ವಿರೂಪಗಳಲ್ಲಿ ಎರಡು ರೀತಿಯಾಗಿ ನೋಡುತ್ತೇವೆ. ಒಂದನೇದಾಗಿ ಡೈನಾಮಿಕ್ ಪೋಸ್ಚರ್ ಮತ್ತೊಂದು ಸ್ಟಾಟಿಕ್ ಪೋಸ್ಚರ್, ಸ್ಥಿರ ಭಂಗಿ. ಡೈನಾಮಿಕ್ ಭಂಗಿ ಅಂದರೆ ನಾವು ಚಲಿಸುತ್ತಿರುವ ಸ್ಥಿತಿಯಲ್ಲಿ ನೋಡುವಂತಹ ಭಂಗಿಗೆ ಡೈನಾಮಿಕ್ ಭಂಗಿ, ಮತ್ತು ಸ್ಥಿರ ಭಂಗಿ ಅಂದರೆ ನಾವು ಕುಳಿತುಕೊಳ್ಳುವ ಮತ್ತು ನಿಂತಿರುವ ಸ್ಥಿತಿಯಲ್ಲಿ ಇರುವಂತಹ ಭಂಗಿಗೆ ನಾವು ಸ್ಥಿರ ಭಂಗಿ ಎಂದು ಕರೆಯುತ್ತೇವೆ. ಅದಾದ ನಂತರ ನಾವು ವಾಟ್ ಈಸ್ ಪೋಸ್ಚರ್ ಡಿಫಾರ್ಮಿಟೀಸ್. ಪೋಸ್ಚರ್ ಡಿಫಾರ್ಮಿಟೀಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಉತ್ತಮ ಭಂಗಿ ಎಂದರೆ ದೇಹದ ಕನಿಷ್ಠ ಆಯಾಸವನ್ನು ಉಂಟು ಮಾಡುವಷ್ಟು ಸಮತಲದಲ್ಲಿರುವ ದೇಹದ ಸ್ಥಿತಿಗೆ. ನಮ್ಮ ದೇಹದ ಸ್ಥಿತಿಯು ಒಂದು ಕನಿಷ್ಠ ಆಯಾಸವನ್ನು ಉಂಟು ಮಾಡಿದರೂ ತಡೆದುಕೊಳ್ಳುವಂತಹ ಸ್ಥಿತಿಯನ್ನು ನಾವು ಒಂದು ಉತ್ತಮ ಪೋಸ್ಚರ್ ಅಂತ ಕರಿತೇವೆ. ಅದೇ ರೀತಿ ನಾವು ಪೋಸ್ಚರ್ನ ವಕ್ರತೆಯಲ್ಲಿ ಸಂಭವಿಸಬಹುದಾದಂತಹ ವಿರೂಪಗಳು ಅದು ಸ್ಪೈನಲ್ನಿಂದ ಜೋಡಣೆ ಹೊರಗುಳಿಯುವಂತೆ ಮಾಡುವ ಅಸಹಜತೆಗಳಿಗೆ ಪೋಸ್ಚರಲ್ ಡಿಫಾರ್ಮಿಟೀಸ್ ಅಂದನು ಸಹ ಕರಿತೇವೆ. ನಾವಿಲ್ಲಿ ಪಿಕ್ಚರಲ್ಲಿ ನೋಡ್ಬೋದು, ಪೂರ್ ಪೋಸ್ಚರ್ ಇರುವಂಥದ್ದು, ಗುಡ್ ಪೋಸ್ಚರ್ ಇರುವಂಥದ್ದು ವ್ಯಕ್ತಿಯ ಚಿತ್ರವನ್ನು ನಾವು ನೋಡ್ಬೋದು. ಅದೇ ರೀತಿ ಆ ಇಮೇಜಿನರಿ ಲೈನಲ್ಲಿ ಕಾಣುವಂತೆಯೇ ಪೂರ್ ಪೋಸ್ಚರ್ ಇರುವಂತಹ ವ್ಯಕ್ತಿ ಯಾವ ರೀತಿಯಾಗಿ ನಿಂತಿದ್ದಾನೆ ಮತ್ತು ಗುಡ್ ಪೋಸ್ಚರ್ ಇರುವಂತಹ ವ್ಯಕ್ತಿ ಯಾವ ರೀತಿಯಾಗಿ ನಿಂತಿದ್ದಾನೆ ಅಂತ ಈ ಒಂದು ಚಿತ್ರದ ಮೂಲಕ ನಾವು ತಿಳ್ಕೋಬಹುದು. ಅದೇ ರೀತಿ ನಾವು ಪೋಸ್ಚರಲ್ ಡಿಫಾರ್ಮಿಟೀಸ್ ಆಫ್ ದ ಸ್ಪೈನಲ್ ಕರ್ವ್, ನಮ್ಮ ಬೆನ್ನು ಮೂಳೆಯಲ್ಲಿ ಸ್ಪೈನಲ್ ಕರ್ವೇಚರ್ನಲ್ಲಿ ಬರುವಂತಹ ಪೋಸ್ಚರಲ್ ಡಿಫಾರ್ಮಿಟೀಸ್ನ 3 ವಿಧಗಳನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಕೈಪೋಸಿಸ್. ಬೆನ್ನು ಮೂಳೆಯ ಮೇಲ್ಭಾಗದಲ್ಲಿ ಅಂದರೆ ನಮ್ಮ ಕುತ್ತಿಗೆಯ ಭಾಗದಲ್ಲಿ, ಈ ಚಿತ್ರದಲ್ಲಿ ತೋರಿಸುವಂತೆ ನಮ್ಮ ಕುತ್ತಿಗೆಯ ಭಾಗದಲ್ಲಿ ಬೆನ್ನು ಮೂಳೆಯು ಮುಂದಕ್ಕೆ ಬಾಗಿರುವ ಸ್ಥಿತಿಯನ್ನು ನಾವು ಕೈಪೋಸಿಸ್ ಎನ್ನುತ್ತೇವೆ. ಆ ಕೈಪೋಸಿಸ್ಗೆ ರೌಂಡ್ ಬ್ಯಾಕ್ ಮತ್ತು ಹಂಚ್ ಬ್ಯಾಕ್ ಅಂತ ಸಹ ನಾವು ಕರಿಬಹುದು. ಅದಾದ ನಂತರ ಎರಡನೇದಾಗಿ ನಾವು ಲಾರ್ಡೋಸಿಸ್ನ ಕಾಣಬಹುದು. ಲಾರ್ಡೋಸಿಸ್ ಇನ್ವರ್ಡ್ ಕರ್ವೇಚರ್ ಆಫ್ ದ ಸ್ಪೈನ್. ನಮ್ಮ ದೇಹದಲ್ಲಿ ಏನು ಹಿಪ್ಪಿನ ಭಾಗದಲ್ಲಿ ಇರ್ತಕ್ಕಂಥ ಸ್ನಾಯುಗಳು ಮೇಲಕ್ಕೆ ಎದ್ದಿರುವ ಸ್ಥಿತಿ, ಮತ್ತೆ ಅವನ ಹೊಟ್ಟೆಯ ಭಾಗ ಮುಂದಕ್ಕೆ ಬಾಗಿರುವ ಸ್ಥಿತಿ. ಅದೇ ರೀತಿ ಹಿಪ್ನ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಸ್ಪೈನು ಮುಂದಕ್ಕೆ ಬಾಗಿರುವಂತಹ ಸ್ಥಿತಿಗೆ ನಾವು ನಮ್ಮ ಲಂಬರ್ ರೀಜನ್ ನಲ್ಲಿ ಬಾಗಿರುವಂತಹ ಸ್ಥಿತಿಗೆ ನಾವು ಲಾರ್ಡೋಸಿಸ್ ಅಂತ ಕರಿತೀವಿ. ಈ ಲಾರ್ಡೋಸಿಸ್ಗೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ಹಲೋ ಬ್ಯಾಕ್ ಅಂತಾನೂ ಸಹ ಕರಿತೀವಿ. ಅದೇ ರೀತಿ ಮೂರನೇದಾಗಿ ನಾವು ಸ್ಕಾಲಿಯೋಸಿಸ್ ಅಂದ್ರೆ ಇದು ನಮ್ಮ ಸ್ಪೈನಲ್ ಕಾರ್ಡ್ ಏನಿರುತ್ತಲ್ಲ ಅಕ್ಕಪಕ್ಕಕ್ಕೆ ಬಾಗಿರುವ ಸ್ಥಿತಿ, ಅಂದರೆ ಎಸ್ ಅಥವಾ ಸಿ ಶೇಪ್ ನಲ್ಲಿ ಬಾಗಿರುವಂತಹ ಸ್ಥಿತಿ. ನೀವು ಈ ಚಿತ್ರದಲ್ಲಿ ತೋರಿಸುವಂತೆ ನಮ್ಮ ಸ್ಪೈನಲ್ ಕಾರ್ಡು ಸಿ ಶೇಪ್ ಅಥವಾ ಎಸ್ ಶೇಪ್ ನಲ್ಲಿ ಬಾಗಿರುವಂತಹ ಸ್ಥಿತಿಗೆ ನಾವು ಲಾರ್ಡೋಸಿಸ್ ಎಂದು ಕರೆಯುತ್ತೇವೆ. ಅದೇ ರೀತಿ ನಾವು ಈ 4 ಚಿತ್ರಗಳ ಮೂಲಕ ತಿಳ್ಕೋಬಹುದು ಹೆಲ್ದಿ ಪರ್ಸನ್ ಯಾವ ರೀತಿ ಅವನ ಪೋಸ್ಚರ್ ಅನ್ನು ಹೊಂದಿರುತ್ತಾನೆ, ಕೈಪೋಸಿಸ್ ಹೊಂದಿರುವಂತಹ ವ್ಯಕ್ತಿ ಯಾವ ರೀತಿ ಹೊಂದಿರುತ್ತಾನೆ, ಲಾರ್ಡೋಸಿಸ್ ಹೊಂದಿರುವಂತಹ ವ್ಯಕ್ತಿಯ ಪೋಸ್ಚರ್ ಯಾವ ರೀತಿ ಇದೆ, ಅದೇ ರೀತಿ ಸ್ಕಾಲಿಯೋಸಿಸ್ ಹೊಂದಿರುವಂತಹ ವ್ಯಕ್ತಿಯ ಪೋಸ್ಚರ್ ಯಾವ ರೀತಿ ಇದೆ ಅಂತ ನಾವು ಈ ಚಿತ್ರದ ಮೂಲಕ ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಅದಾದ ನಂತರ ನಮ್ಮ ಪೋಸ್ಚರಲ್ ಡಿಫಾರ್ಮೆಂಟ್ಸ್ನ ಅಪ್ಪರ್ ಲಿಂಬ್ನಲ್ಲಿ ಬರುವಂತಹ ಡಿಫಾರ್ಮೆಂಟ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ನೇದಾಗಿ ಸ್ಟಾಪ್ ನೆಕ್ ಅಂದರೆ ನಾವು ಮೊದಲೇ ಚಿತ್ರದಲ್ಲಿ ವೀಕ್ಷಿಸಿರುವಂತೆ ಒಬ್ಬ ವ್ಯಕ್ತಿಯ ಏನು ಕುತ್ತಿಗೆ ಭಾಗ ಇದೆಯಲ್ಲ ಅದು ಮುಂದಕ್ಕೆ ಬಾಗಿರುವ ಸ್ಥಿತಿಗೆ ನಾವು ಸ್ಟಾಪ್ ನೆಕ್ ಎಂದು ಕರೆಯುತ್ತೇವೆ. ಆ ಸ್ಟಾಪ್ ನೆಕ್ ನಾವು ಈ ಒಂದು ಚಿತ್ರದಲ್ಲಿ ಮೊದಲನೇ ಚಿತ್ರದಲ್ಲಿ ತೋರಿಸಿರುವಂತೆ ಆ ಇಮೇಜಿನರಿ ಲೈನ್ ಬಿಟ್ಟು
ಅವನ ಕುತ್ತಿಗೆ ಭಾಗವು ಮುಂದಕ್ಕೆ ಬಾಗಿರುವಂತಹ ಸ್ಥಿತಿಯನ್ನು ನಾವು ಸ್ಟಾಪ್ ನೆಕ್ ಎಂದು ಕರೆಯುತ್ತೇವೆ. ಅದಾದ ನಂತರ ಎರಡನೇದಾಗಿ ರೌಂಡ್ ಶೋಲ್ಡರ್ ಎರಡನೇ ಚಿತ್ರದಲ್ಲಿ ತೋರಿಸಿರುವಂತೆ ರೌಂಡ್ ಶೋಲ್ಡರ್. ಈ ರೌಂಡ್ ಶೋಲ್ಡರ್ ಫಾರ್ವರ್ಡ್ ಲೀನ್ ಆರ್ ಬೆಂಡ್ ಆಫ್ ಶೋಲ್ಡರ್ಸ್. ನಮ್ಮ ಶೋಲ್ಡರ್ಸು ಫಾರ್ವರ್ಡ್ ಬೆಂಡ್ ಆಗಿರುವಂತಹ ಸ್ಥಿತಿ. ನಾವು ಈ ಚಿತ್ರದಲ್ಲಿ ಮೊದಲನೇ ವ್ಯಕ್ತಿ ಅವನ ಸಮತಲ ಸ್ಥಿತಿಯಲ್ಲಿ ನಿಂತಿರುವುದು, ಮತ್ತೆ ಎರಡನೇ ವ್ಯಕ್ತಿಯ ಅವನು ಶೋಲ್ಡರ್ನ ಯಾವ ರೀತಿಯಾಗಿ ಬಾಗಿಸಿರುವ ರೀತಿಯಲ್ಲಿ ನಿಂತಿರುವುದು, ಇದನ್ನು ನಾವು ರೌಂಡೆಡ್ ಶೋಲ್ಡರ್ ಎಂದು ಕರೆಯುತ್ತೇವೆ. ಅದಾದ್ಮೇಲೆ ಪಿಜಾನ್ ಚೆಸ್ಟ್ ವೆನ್ ದ ಬ್ರೀಸ್ಟ್ ಬೋನ್, ಅಂದ್ರೆ ನಮ್ಮ ಎದೆಯ ಭಾಗದಲ್ಲಿರ್ತಕ್ಕಂಥ ಬ್ರೀಸ್ಟ್ ಬೋನು ಪ್ರೆಸ್ ಆಗಿ ಔಟ್ವರ್ಡ್ ಅಥವಾ ರೈಸ್ ಅಪ್ ಆಗಿರುವಂತಹ ಸ್ಥಿತಿಗೆ, ಅಂದ್ರೆ ಮುಂದಕ್ಕೆ ಬಂದಿರುವಂತಹ ಅವನ ಎದೆಯ ಭಾಗದಲ್ಲಿರ್ತಕ್ಕಂಥ ಬ್ರೀಸ್ಟ್ ಬೋನು ಮುಂದಕ್ಕೆ ಬಂದಿರುವಂತಹ ಸ್ಥಿತಿಗೆ ನಾವು ಪಿಜಾನ್ ಚೆಸ್ಟ್ ಅಂತ ಕರೀತೇವೆ. ಈ ಪಿಜಾನ್ ಚೆಸ್ಟ್ ನಲ್ಲಿ ಈ ಮೂರನೇ ಚಿತ್ರದಲ್ಲಿ ನಾವು ಕ್ಲಿಯರ್ ಆಗಿ ನೋಡ್ಬೋದು, ಆ ವ್ಯಕ್ತಿಯ ಎದೆಯ ಭಾಗದಲ್ಲಿರ್ತಕ್ಕಂಥ ಒಂದು ಚೆಸ್ಟ್ ನಲ್ಲಿ ಇರ್ತಕ್ಕಂಥ ಒಂದು ಮೂಳೆ ಮುಂದಕ್ಕೆ ಬಂದಿರುವುದು ಅಥವಾ ರೈಸ್ ಆಗಿರುವಂತಹ ಸ್ಥಿತಿಯನ್ನು ನಾವು ಕಾಣಬಹುದು. ಇದಾದ ನಂತರ ನಾವು ಪೋಸ್ಚರಲ್ ಡಿಫಾರ್ಮೆಂಟಿಸ್ ನಲ್ಲಿ ಲೋವರ್ ಲಿಂಬ್ನಲ್ಲಿ ಬರ್ತಕ್ಕಂಥ ಡಿಫಾರ್ಮೆಂಟಿಸ್ ಬಗ್ಗೆ ತಿಳ್ಕೊಂತ ಹೋಗೋಣ. ಅದರಲ್ಲಿ 3 ವಿಧಗಳು. ಮೊದಲನೇದಾಗಿ ಬೋಲೆಕ್ಸ್ ಅಂದ್ರೆ ಔಟ್ವರ್ಡ್ ಕರ್ವೇಚರ್ ಇಂದ ಲೆಗ್ಸ್. ಮಾನವನ ದೇಹದಲ್ಲಿ ಹಿಪ್ಪಿನ ಕೆಳಭಾಗದಲ್ಲಿ ಉಂಟಾಗುವಂತಹ ಈ ಡಿಫಾರ್ಮೆಂಟಿಸ್ ನಲ್ಲಿ ಮೊದಲನೇದಾಗಿ ಬೋಲೆಕ್ಸ್ ನಲ್ಲಿ ಅವನ 2 ಕಾಲುಗಳು ಬಿಲ್ಲು ಆಕಾರದಲ್ಲಿ ಇರುವಂತಹ ಸ್ಥಿತಿಗೆ ನಾವು ಬೋಲೆಕ್ಸ್ ಅಂತೇವೆ. ಇದನ್ನು ಜಿನೋ ವರ್ಮಾ ಅಂತಾನೂ ಸಹ ಕರೆಯುತ್ತೇವೆ. ನೀವು ಈ ಮೊದಲನೇ ಚಿತ್ರದಲ್ಲಿ ನೋಡಬಹುದು, ಇಮ್ಯಾಜಿನರಿ ಲೈನ್ ಅನ್ನು ಬಿಟ್ಟು ಅವನ ಕಾಲುಗಳು ಯಾವ ರೀತಿಯಾಗಿ ಒಂದು ವಕ್ರವಾಗಿ ಬಾಗಿರುವ ಸ್ಥಿತಿಗೆ ನಾವು ಬೋಲೆಗ್ ಅಂತ ಕರಿತೀವಿ. ಅದೇ ರೀತಿ ಎರಡನೇದಾಗಿ ನಾಕ್ನಿ ಒಬ್ಬ ವ್ಯಕ್ತಿ ನಿಂತುಕೊಂಡಾಗ ಅಥವಾ ಚಲಿಸುತ್ತಿರುವ ಸ್ಥಿತಿಯಲ್ಲಿ ಅವನ 2 ಮೊಣಕಾಲುಗಳು ಅಥವಾ ನೀಗಳು ಒಂದಕ್ಕೊಂದು ಟಚ್ ಆಗುವ ಸ್ಥಿತಿಗೆ ನಾವು ನಾಕ್ನಿ ಅಂತ ಕರಿತೇವೆ. ಅದಾದ ನಂತರ ಮೂರನೇದಾಗಿ ನಾವು ಫ್ಲಾಟ್ ಫುಟ್. ಈ ಫ್ಲಾಟ್ ಫುಟ್ ನೋಡ್ಬೋದು, ನಾವು ಒಬ್ಬ ವ್ಯಕ್ತಿ ಅವನ ಪಾದಗಳಲ್ಲಿ ಯಾವುದೇ ಮೊದಲನೇ ಚಿತ್ರದಲ್ಲಿ ತೋರಿಸಿರುವಂತೆ ಯಾವುದೇ ಆರ್ಚ್ ಅನ್ನು ಹೊಂದಿರದೆ ಆ ಆರ್ಚ್ ಇಲ್ಲದ ಸ್ಥಿತಿಗೆ ಫ್ಲಾಟ್ ಫುಟ್ ಅಂತ ಕರಿತೇವೆ. ಒಬ್ಬ ವ್ಯಕ್ತಿ ತನ್ನ ಪಾದವನ್ನು ನೆಲಕ್ಕೆ ತಾಕಿಸಿದಾಗ, ಸಂಪೂರ್ಣವಾಗಿ ನೆಲಕ್ಕೆ ಊರಿದಾಗ ಅವನು ಯಾವುದೇ ರೀತಿಯ ಪಾದದಲ್ಲಿ ಆರ್ಚ್ ಉಂಟಾಗದಿರುವ ಸ್ಥಿತಿಗೆ ನಾವು ಫ್ಲಾಟ್ ಫುಟ್ ಅಂತ ಕರಿತೇವೆ. ನೀವು ನೋಡ್ಬೋದು ಇಲ್ಲಿ ನಾರ್ಮಲ್ ವ್ಯಕ್ತಿಯ ಆರ್ಚ್ ಯಾವ ರೀತಿ ಉಂಟಾಗಿದೆ, ಮತ್ತೆ ಫ್ಲಾಟ್ ಫುಟ್ ಇರುವಂತಹ ವ್ಯಕ್ತಿಯ ಆರ್ಚ್ ಇರದಿರುವ ಸ್ಥಿತಿ, ಇದನ್ನು ನಾವು ಫ್ಲಾಟ್ ಫುಟ್ ಅಂತ ಕರಿತೀವಿ. ಇದಾದ ನಂತರ ಈ ಪೋಸ್ಚರಲ್ ಡಿಫಾರ್ಮೆಂಟಿಸ್ ಯಾವುದರಿಂದ ಉಂಟಾಗುತ್ತಪ್ಪ ಅಂತಂದ್ರೆ ಪೂರ್ ಪೋಸ್ಚರ್ ಹ್ಯಾಬಿಟ್ಸ್. ನಾವು ನಿಂತುಕೊಳ್ಳುವ ಸ್ಥಿತಿ ಮತ್ತೆ ಕುಳಿತುಕೊಳ್ಳುವ ಸ್ಥಿತಿಯಲ್ಲಿ ಯಾವುದೇ ರೀತಿಯ ಅಸಹಜ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವುದು ಅಥವಾ ನಾವು ನಡೆಯುವ ಸ್ಥಿತಿಯಲ್ಲಿ ಅಸಹಜತೆಯಿಂದ ನಡೆಯುವುದು, ಮತ್ತೆ ದೇಹದಲ್ಲಿ ಇರುವಂತಹ ಮಜಲ್ಸ್ಗಳು, ನಮ್ಮ ಸ್ನಾಯುಗಳು ಇಂಬ್ಯಾಲೆನ್ಸ್ ಆಗುವಂತಹ ಸ್ಥಿತಿಯಲ್ಲಿ ನಮಗೆ ಪೂರ್ ಪೋಸ್ಚರ್ ಉಂಟಾಗುವುದು. ಅದೇ ರೀತಿಯ ಒಬ್ಬ ವ್ಯಕ್ತಿ ಅಪಘಾತಕ್ಕೆ ಒಳಗಾದಾಗ ಅವನಿಗೆ ಸಿವಿಯರ್ ಇಂಜುರಿ ಉಂಟಾದಾಗ ಅವನ ಆ ಇಂಜುರಿಯಿಂದ ರಿಕವರಿ ಆದ ನಂತರ ಅವನಲ್ಲಿ ನಾವು ಈ ಪೋಸ್ಚರ್ ಡಿಫಾರ್ಮೆಂಟಿಸ್ ನ ನೋಡೋದು. ಅದಾದ್ಮೇಲೆ ನರಸ್ನಾಯುಗಳ ಡಿಸಾರ್ಡರ್ ಇರುವಂತಹ ವ್ಯಕ್ತಿಗಳು ಸಹ ಈ ಪೋಸ್ಚರಲ್ ಡಿಫಾರ್ಮೆಂಟ್ಸ್ ನ ಕಾಣ್ಬೋದು. ಇದಾದ ನಂತರ ನಾವು ಇವತ್ತು ಟಾಪಿಕ್ಕಿನ ಬಗ್ಗೆ ಪೂರ್ತಿ ಏನ್ ತಿಳ್ಕೊಂಡಿವಪ್ಪ ಅಂತಂದ್ರೆ ಕನ್ಕ್ಲೂಷನ್ ನೋಡ್ತಾ ಹೋಗೋಣ. ಪೋಸ್ಚರಲ್ ಡಿಫಾರ್ಮೆಂಟಿಸ್ ಅಬ್ನಾರ್ಮಲ್ ಕರ್ವೇಚರ್ ಆಫ್ ದ ಅಲೈನ್ಮೆಂಟ್. ನಾವು ಸ್ಪೈನಲ್ಲಿ ಬರುವಂತಹ ಅಬ್ನಾರ್ಮಲ್ ಕರ್ವೇಚರ್ ಯಾವ ರೀತಿ, ನಮ್ಮ ಭಂಗಿಯ ವಿರೂಪಗಳು ಬೆನ್ನು ಮೂಳೆಯ ಅಸಹಜ ವಕ್ರತೆ ಮತ್ತು ಅವುಗಳ ಜೋಡಣೆಯಲ್ಲಿ ನೋಡ್ಬೋದು ಕೈಪೋಸಿಸ್, ಲಾರ್ಡೋಸಿಸ್ ಮತ್ತು ಸ್ಕಾಲಿಯೋಸಿಸ್. ಇವುಗಳ ಪೂರ್ ಪೋಸ್ಚರ್ ಇಂದ ಮಾನವನು ಅಂದ್ರೆ ಒಬ್ಬ ವ್ಯಕ್ತಿಯು ಈ ಪೋಸ್ಚರಲ್ ಡಿಫಾರ್ಮೆಂಟ್ಸ್ ನ ಹೊಂದಿರುವಂತಹ ವ್ಯಕ್ತಿಯು ಅನೇಕ ಹೆಲ್ತ್ ಇಶ್ಯೂಸ್ ನ ಅನುಭವಿಸ್ತಕ್ಕಂಥದ್ದು. ಟೋಟಲಿ ಏನಪ್ಪಾ ಅಂದ್ರೆ ಇಂಥ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಬಹುದು. ಯಾವ ತರಪ್ಪ ಅಂದ್ರೆ ಪ್ರಾಪರ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ, ಫಿಸಿಕಲ್ ಥೆರಪಿ ಮಾಡೋದ್ರಿಂದ, ಮತ್ತೆ ಗುಡ್ ಪೋಸ್ಚರ್ ಮೇಂಟೈನ್ ಮಾಡೋದ್ರಿಂದ, ಅವನ ಒಳ್ಳೆಯ ಹ್ಯಾಬಿಟ್ಸ್ಗಳನ್ನು, ಫುಡ್ ಹ್ಯಾಬಿಟ್ಸ್ ಆಗಲಿ ಅಥವಾ ಕುಳಿತುಕೊಳ್ಳುವ ಸ್ಥಿತಿ ಆಗಲಿ ಇರೋದ್ರಿಂದ ನಾವು ಈ ರೀತಿಯ ಪೋಸ್ಚರಲ್ ಡಿಫಾರ್ಮೆಂಟ್ಸ್ ನ ಹೋಗಲಾಡಿಸಬಹುದು. These are reference for this topic. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.